ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 13 ವೀಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಲೇತ್ ಆ್ಯಂಡ್ ಮಿಲ್ಲಿಂಗ್ ಮಿಷಿನ್ಸಲ್ಲಿದ್ವಿ ನಾವು ಲಾಸ್ಟ್ ಲಾಸ್ಟ್ ಕಂಟೆಂಟ್. ಸೊ ಇಲ್ಲಿ ನಾವು ಔಟ್ಲೈನ್ ನೋಡೋದಾದರೆ, ಇಲ್ಲಿ ತನಕ ನಾವೇನೇನು ಕಲ್ತ್ರಿ ಅಂದರೆ, ಲೇತ್ ಮಿಷಿನ್ಸ್ದು ಇಂಟ್ರೊಡಕ್ಷನ್ ಆಯಿತು, ಅದರದ್ದು ಕ್ಲಾಸಿಫಿಕೇಷನ್ ಆಯಿತು, ಆಪ್ರೇಷನ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಲೇತ್ ಆಯಿತು, ಅದೇ ಥರ ಮಿಲ್ಲಿಂಗು ಅಪ್ಲಿಕೇಶನ್ಸು, ಅದರದ್ದು ಕ್ಲಾಸಿಫಿಕೇಷನ್ಸು, ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎ ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನ್, ಮತ್ತು ಯಾವ್ಯಾವ ಆಪ್ರೇಷನ್ಸ್ನ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ರಿ. ಈ ಒಂದು ಸೆಷನಲ್ಲಿ ಐ ಆಮ್ ಜಸ್ಟ್ ಗಿವಿಂಗ್ ಎ ಗ್ಲಾನ್ಸ್ ಆಫ್ ಹೌ ಟು ಪರ್ಫಾರ್ಮ್ ದ ಆಪ್ರೇಷನ್ಸ್ ವಿತ್ ಮೇಜರ್ ಸೇಫ್ಟಿ ಆ್ಯಂಡ್ ಪ್ರಿಕಾಷನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಟೂಲ್ಸ್ ರಿಕ್ವೈರ್ಡ್ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಇಲ್ಲಿ ಏನು ನಿಮ್ಮದು ಗುರಿ ಅನ್ನೋದ್ರೆ ಏಮ್ ಅಂತ ಹೇಳಿದ್ರೆ, ಟು ಸ್ಟಡಿ ದ ಪಾರ್ಟ್ಸ್ ಆ್ಯಂಡ್ ವರ್ಕಿಂಗ್ ಆಫ್ ಮೆಷಿನ್ಸ್ ಅಥವಾ ಆಪ್ರೇಷನ್ಸ್ ಪರ್ಫಾರ್ಮ್ಡ್ ಇನ್ ಲೇತ್ ಆ್ಯಂಡ್ ಮಿಲ್ಲಿಂಗ್ ಮಿಷಿನ್ಸ್, ಮತ್ತು ಸೇಫ್ಟಿ ಪ್ರಿಕಾಷನ್ಸ್ನ ಮಿಲ್ಲಿಂಗ್ ಆಪ್ರೇಷನ್ ಅಥವಾ ಲೇತ್ ಆಪ್ರೇಷನ್ ಮಾಡಬೇಕಾದ್ರೆ ಏನೇನೆಲ್ಲ ಸೇಫ್ಟಿನ ಮೆಷರ್ಸ್ನ ತೊಗೋಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋದು ನಿಮಗೆ ಈ ಒಂದು ಎಕ್ಸ್ಪೆರಿಮೆಂಟ್ದು ಏಮ್ ಆಗಿರುತ್ತೆ. ಟೂಲ್ಸ್ ಮತ್ತು ಆಪ್ರೇಟರ್ಸ್ ಏನೇನು ಬೇಕಂದರೆ, ಯು ನೀಡ್ ಟು ಹ್ಯಾವ್ ಅ ಲೇತ್ ಮಿಷಿನ್, ಮಿಲ್ಲಿಂಗ್ ಮಿಷಿನ್, ಕಟ್ಟಿಂಗ್ ಟೂಲ್ಸ್ ಬೇಕಾಗುತ್ತೆ ಟು ಡೆಮಾನ್ಸ್ಟ್ರೇಟ್ ಟರ್ನಿಂಗ್ ಇನ್ ಲೇತ್ ಆ್ಯಂಡ್ ಮಿಲ್ಲಿಂಗ್ ಕಟರ್ ಇನ್ ಮಿಲ್ಲಿಂಗ್ ಮಿಷಿನ್. ಅದೇ ಥರ ವರ್ಕ್ ಪೀಸ್, ಯು ನೀಡ್ ಟು ಹ್ಯಾವ್ ಎ ಮೈಲ್ಡ್ ಸ್ಟೀಲ್ ವರ್ಕ್ ಪೀಸ್, ವರ್ನಿಯರ್ ಆ್ಯಂಡ್ ಮೈಕ್ರೋಮೀಟರ್ ಟು ಚೆಕ್ ದ ಡಯಾಮೀಟರ್, ವಿ ನೀಡ್ ಟು ಹ್ಯಾವ್ ಎ ಚೆಕ್ ಕೀ, ಸ್ಪ್ಯಾನರ್ಸ್ ಆ್ಯಂಡ್ ಕಟ್ಟಿಂಗ್ ಫ್ಲೂಯಿಡ್. ಕಟ್ಟಿಂಗ್ ಫ್ಲೂಯಿಡ್ ಬಗ್ಗೆ ಹೇಳಿಲ್ಲ ನಾನು. ನೀವು ಕಟ್ ಮಾಡಬೇಕಾದ್ರೆ ಆ ಕಟ್ಟಿಂಗ್ ಫ್ಲೂಯಿಡ್ದು ರೋಲ್ ತುಂಬ ಇರುತ್ತೆ. ಕಟ್ಟಿಂಗ್ ಟೂಲ್ ಜಾಸ್ತಿ ಟೆಂಪ್ರೇಚರಿಂದ ಆ ಶಾರ್ಪ್ನೆಸ್ನ ಕಳ್ಕೊಬಾರ್ದು ಅಂತ ಹೇಳಿದ್ರೆ ಕಟ್ಟಿಂಗ್ ಫ್ಲೂಯಿಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಬಿಫೋರ್ ಗೋಯಿಂಗ್ ಟು ದ ಆಪರೇಷನ್ ಅಥವಾ ಡೆಮಾನ್ಸ್ಟ್ರೇಷನ್, ಯು ನೀಡ್ ಟು ಲರ್ನ್ ವಾಟ್ ಈಸ್ ಲೇತ್ ಮಿಷಿನ್, ಅದರಲ್ಲಿ ಏನೇನೆಲ್ಲ ಮಾಡ್ತಾರೆ, ಯಾವ್ಯಾವ ಥರ ಶೇಪ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದೇ ಥರ ಮಿಲ್ಲಿಂಗ್ ಮಿಷಿನ್ ಅಂದರೆ ಏನು, ಅದರಲ್ಲಿ ಯಾವ ಕಟ್ಟಿಂಗ್ ಟೂಲ್ ಯೂಸ್ ಮಾಡ್ತಾರೆ, ಯಾವ ಥರ ಮೆಟೀರಿಯಲ್ ರಿಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂದರೆ ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವೀಡಿಯೋಸಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ನ ಮಾತ್ರ ಹೇಳಿದ್ದೀನಿ, ನಾಟ್ ಇನ್ ಅ ಡೀಟೇಲ್ ಎಕ್ಸ್ಟೆಂಟ್. ಅಟ್ಲೀಸ್ಟ್ ನಿಮಗೆ ಅರ್ಥ ಆಗೋ ಥರ ಐ ಹ್ಯಾವ್ ಎಕ್ಸ್ಪ್ಲೈನ್. ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ಕೂಡ ತಿಳ್ಕೊಬೇಕಾಗುತ್ತೆ. ವರ್ಕ್ ಪೀಸ್ನ ಯಾವ ಥರ ಫಿಕ್ಸ್ ಮಾಡಿರ್ತಾರೆ, ಕಟ್ಟಿಂಗ್ ಟೂಲ್ ಯಾವ ಥರ ಫೀಡ್ ಮಾಡಬೇಕು, ಯಾವ ಥರ ಮೆಟೀರಿಯಲ್ ರಿಮೂವ್ ಆಗುತ್ತೆ ಅನ್ನೋದು ಲೇತಲ್ಲಿ ತಿಳ್ಕೊಳ್ಳಿ. ಸಿಮಿಲರ್ಲಿ ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನ್ ಕೂಡ ಕಟ್ಟರ್ ರೊಟೇಟ್ ಆಗುತ್ತೆ. ವರ್ಕ್ ಪೀಸ್ನ ಟೇಬಲ್ ಮೇಲೆ ಮೂವ್ಮೆಂಟ್ ಇರ್ತೀರಿ, ಅದರದ್ದು ವರ್ಕ್ ಪೀಸ್ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಕಟ್ಟಿಂಗ್ ಟೂಲ್ ಫಿಕ್ಸು, ಕಟ್ಟಿಂಗ್ ವರ್ಕ್ ಪೀಸ್ ಫಿಕ್ಸ್ ಆಗಿರುತ್ತೆ, ಕಟ್ಟಿಂಗ್ ಟೂಲ್ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಕಟ್ಟಿಂಗ್ ಟೂಲ್ ಫಿಕ್ಸ್ ಆಗಿರುತ್ತೆ, ವರ್ಕ್ ಪೀಸ್ ಮೂವ್ಮೆಂಟ್ ಆಗುತ್ತೆ. ಮೆಟೀರಿಯಲ್ ಯಾವ ಥರ ರಿಮೂವ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಇನ್ನು ಸೇಫ್ಟಿ ಪ್ರಿಕಾಷನ್ಸಿಗೆ ಬಂದರೆ, ನಾರ್ಮಲ್ ಆಲ್ ದ ಮೆಷಿನ್ ಶಾಪ್ ಯು ನೀಡ್ ಟು ವಿಯರ್ ಸೇಫ್ಟಿ ಗಾಗಲ್ಸ್ ಆ್ಯಂಡ್ ಪ್ರಾಪರ್ ಡ್ರೆಸ್. ಯಾವುದೇ ಥರ ಲೂಸ್ ಕ್ಲಾತಿಂಗ್ನ ವೇರ್ ಮಾಡಬೇಡಿ. ವರ್ಕ್ ಪೀಸ್ನ ನೀಟಾಗಿ ಕ್ಲ್ಯಾಂಪಿಂಗ್ ಮಾಡಿ. ಚೆಕ್ ಕೀನ ರಿಮೂವ್ ಮಾಡೋದನ್ನ ಮರಿಬೇಡಿ. ಚೆಕ್ ಕೀ ಅಂದರೆ ನೀವು ಟೈಟ್ ಮಾಡಿದ್ಮೇಲೆ ವರ್ಕ್ ಪೀಸನ್ನು ಅಲ್ಲೊಂದು ಕೀ ಕೊಟ್ಟಿರ್ತಾರೆ, ಅದನ್ನು ತೆಗಿಬೇಕು. ಇಲ್ಲಾಂದರೆ ದಟ್ ವಿಲ್ ಗೋ ಹೈ ಸ್ಪೀಡಲ್ಲಿ ರೊಟೇಟ್ ಆದಾಗ ಬಂದು ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ರೊಟೇಟಿಂಗ್ ಪಾರ್ಟ್ಸಿಂದ ದೂರ ಇರಿ. ಕಟ್ಟಿಂಗ್ ಫ್ಲೂಯಿಡು ಮತ್ತು ಕಟ್ಟಿಂಗ್ ಸ್ಪೀಡು ಮತ್ತು ಫೀಡನ್ನು ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ. ಹಾಟ್ ಚಿಪ್ಸನ್ನು ಕೈಯಲ್ಲಿ ಮಿಟ್ಟಕ್ಕೆ ಹೋಗಬೇಡಿ. ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ, ಕಂಪ್ಲೀಟಾಗಿ ವರ್ಕ್ ಎಲ್ಲ ಆದಮೇಲೆ ಸ್ವಿಚ್ ಆಫ್ ಮಾಡಿ. ಗಾರ್ಡ್ ಮತ್ತು ಸೇಫ್ಟಿ ಡಿವೈಸಸ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಸೊ ವಿ ಹ್ಯಾವ್ ಸಮ್ ಆಫ್ ದ ಇಮೇಜ್ ಡೆಮಾನ್ಸ್ಟ್ರೇಷನ್. ಯು ಕ್ಯಾನ್ ಸಿ ಇಟ್ ಬಿಫೋರ್ ಗೋಯಿಂಗ್ ಟು ದ ಲೇತ್ ಆರ್ ಮಿಲ್ಲಿಂಗ್ ಮಿಷಿನ್. ಪ್ರೊಸೀಜರ್ ಬಂದರೆ, ಲೇತ್ ಪಾರ್ಟ್ಸ್ನ ಫಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗುತ್ತೆ. ಹೆಡ್ ಸ್ಟಾಕ್ ಅಂದರೆ ಏನು, ಟೇಲ್ ಸ್ಟಾಕ್ ಅಂದರೆ ಏನು, ಕ್ಯಾರೇಜ್, ಬೆಡ್, ಟೂಲ್, ಪೋಸ್ಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಸ್ಪಿಂಡಲ್ ರೊಟೇಷನ್ ಯಾವ ಥರ ಆಗ್ತಾಯಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಫೀಡ್ ಮೆಕ್ಯಾನಿಸಮ್ಸ್ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಇನ್ನು ಲೇತ್ ಆಪ್ರೇಷನ್ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಫಸ್ಟು ಚೆಕ್ ಪೀಸ್ ಯೂಸ್ ಮಾಡಿಕೊಂಡು ಹೆಂಗೆ ವರ್ಕ್ ಪೀಸ್ನ ಮೌಂಟ್ ಮಾಡೋದು, ಕಟ್ಟಿಂಗ್ ಟೂಲ್ ಮತ್ತು ಟೂಲ್ ಪೋಸ್ಟ್ಗೆ ಯಾವ ಥರ ಸೆಟ್ ಮಾಡೋದು, ಟರ್ನಿಂಗು, ಫೇಸಿಂಗು, ಚಾಂಫರಿಂಗ್, ನರ್ಲಿಂಗ್ ಅನ್ನೋದು ಸಿಂಪಲ್ ಆಪ್ರೇಷನ್ಸು ಯಾವ ಥರ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಮತ್ತು ಚಿಪ್ ಫಾರ್ಮೇಷನ್ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಇನ್ನು ಮಿಲ್ಲಿಂಗ್ ಮಿಷಿನ್ ಡೆಮಾನ್ಸ್ಟ್ರೇಷನ್ಗೆ ಬಂದರೆ, ಬೇಸ್ ಅಂದರೆ ಏನು, ಕಾಲಮ್ ಅಂದರೆ ಏನು, ನೀ ಅಂದರೆ ಏನು, ಸ್ಯಾಡಲ್ ಅಂದರೆ ಏನು, ಟೇಬಲ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಮತ್ತು ಸ್ಪಿಂಡಲ್ ಮತ್ತು ಕಟರ್ ಯಾವ ಥರ ರೊಟೇಟ್ ಆಗ್ತಾಯಿದೆ, ಯಾವ ಥರ ಮೂವ್ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಫೀಡ್ ಮೂಮೆಂಟ್ಸನ್ನು ತಿಳ್ಕೊಳ್ಳಿ. ಇನ್ನು ಡೆಮಾನ್ಸ್ಟ್ರೇಷನ್ಗೆ ಬಂದರೆ, ವರ್ಕ್ ಪೀಸ್ನ ಟೇಬಲ್ಗೆ ಹೆಂಗೆ ಫಿಕ್ಸ್ ಮಾಡೋದು, ಮಿಲ್ಲಿಂಗ್ ಕಟರ್ನ ಯಾವ ಥರ ಮೌಂಟ್ ಮಾಡೋದು ಮಿಲ್ಲಿಂಗ್ ಮಿಷಿನ್ಗೆ, ಸ್ಲ್ಯಾಬ್ ಮಿಲ್ಲಿಂಗ್, ಸ್ಲಾಟ್ ಮಿಲ್ಲಿಂಗ್, ಫೇಸ್ ಮಿಲ್ಲಿಂಗ್ನ ಯಾವ ಥರ ಪರ್ಫಾರ್ಮ್ ಮಾಡೋದು ಅಂತ ತಿಳ್ಕೊಳ್ಳಿ. ಸರ್ಫೇಸ್ ಫಿನಿಶ್ ಯಾವ ಥರ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಇಷ್ಟನ್ನು ಕೂಡ ಡೆಮಾನ್ಸ್ಟ್ರೇಷನ್ ಆಗಿರೋದ್ರಿಂದ ಯು ನೀಡ್ ಟು ಬಿ ಪರ್ಫಾರ್ಮ್ ಯಾರು ಇನ್ಸ್ಟ್ರಕ್ಟರ್ ಜೊತೆಗೆ ಇದ್ಕೊಂಡೇ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲದೇ ಯಾವುದೇ ಥರ ಆಪ್ರೇಷನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೇಫ್ಟಿ ಪ್ರಿಕಾಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ. ಸೊ ಸಿಲಿಂಡ್ರಿಕಲ್ ಸರ್ಫೇಸ್ ಚೆನ್ನಾಗಿ ಬರುತ್ತೆ. ಟರ್ನಿಂಗ್ ಮಾಡಿದಾಗ, ಫೇಸಿಂಗ್ ಮಾಡಿದಾಗ ಫ್ಲ್ಯಾಟ್ ಸರ್ಫೇಸ್ ಬರುತ್ತೆ. ನರ್ಲಿಂಗ್ ಮಾಡಿದಾಗ ಗ್ರಿಪ್ ಇರುವಂತಹ ಸರ್ಫೇಸ್ ಬರುತ್ತೆ. ಸ್ಲಾಟ್ ಮತ್ತು ಫ್ಲ್ಯಾಟ್ ಸರ್ಫೇಸಸ್ಗಳು ಮಿಲ್ಲಿಂಗಿಂದ ಬರುತ್ತೆ. ಸೊ ಇಷ್ಟಾಗಿತ್ತು ಪಾರ್ಟ್ಸ್ ಆ್ಯಂಡ್ ಆಪ್ರೇಷನ್ಸ್ದು ಡೆಮಾನ್ಸ್ಟ್ರೇಷನ್ ಮಾಡಿ ಸೇಫ್ಟಿ ಪ್ರಿಕಾಷನ್ಸ್ನ ನೀವು ತಿಳ್ಕೊಂಡ್ರೆ, ಈ ಒಂದು ಲಾಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆ ಅದರದ್ದು ಫುಲ್ಫಿಲ್ ಆಗುತ್ತೆ. ಅದರದ್ದು ಇಂಟೆಂಟ್ ಏನಿತ್ತು ಅದು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ಬೋದು.
ಸೊ ಲಾಸ್ಟ್ ಸೆಷನ್ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಮಿ ಎ ಕಮೆಂಟ್ ಆ್ಯಂಡ್ ಹ್ಯಾಪಿ ಟು ಆನ್ಸರ್. ಆ್ಯಂಡ್ ವೀಕ್ 1ಇಂದ ವೀಕ್ 13 ತನಕ ಎಲ್ಲ ವೀಡಿಯೋಸ್ನ ನೋಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ದಟ್ ಅಟ್ಲೀಸ್ಟ್ ಏನು ನಾನು ಹೇಳಕ್ಕೆ ಹೊರಟಿದ್ದೀನಿ ಅದು ಕೆಲವೊಂದು ಜನಗಳಿಗೆ, ಅದರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಮೀ. ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ಮೋರ್ ಇಂಪಾರ್ಟೆಂಟ್ ಕಂಟೆಂಟ್ ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಇಂಟರ್ವ್ಯೂಸ್ ಆಗಿರ್ಬೋದು, ಹೈಯರ್ ಸ್ಟಡೀಸ್ ಆಗಿರ್ಬೋದು, ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ಆನ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.